ಮೈ ಚಾನಲ್ ಲೈಫ್ ಆಫ್ ಡಿ ಕೆ ಕನ್ನಡ ವ್ಲಾಗ್ಸ್. ಹೇಗಿದೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಮದುವೆಗೆ ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ನಾನು ಈ ಥರ ರೆಡಿ ಆಗಿದ್ದೀನಿ. ನಿಶಾ ನೋಡಿಯಲ್ಲಿದ್ದಾಳೆ. ತುಂಬ ಕತ್ತಲೆ ಕಾಣ್ತಾ ಇದೆ. ಈ ಕಡೆ ಬಂತೆ. ಇವತ್ತೇನೋ ತುಂಬ ಮೋಡ ಹಾಕಿದೆ, ಹಾಗಾಗಿ ಕತ್ತಲೆ ಕಾಣ್ತಾ ಉಂಟು. ನಾವಿವಾಗ ರಿಕ್ಷಾಕ್ಕೆ ಕಾಲ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇವರು. ರಿಕ್ಷಾ ಬರುತ್ತಾ ಇಲ್ವೋ ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ಫೋಟೋ ಕ್ಲಿಕ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾವು ಹೊರಗೆ ಬಂದಿದ್ದೀವಿ. ಮದುವೆ ಯಾರ್ದು ಅಂತಂದರೆ ನಮಗೊಂದು ಪರಿಚಯ ಇದ್ದಾರೆ. ಸೊ ಅವ್ರದ್ದು ಮದುವೆ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಇವಾಗ ಆಲ್ರೆಡಿ 12 ಗಂಟೆ ಆಗೋಗಿದೆ. ಸೊ ಬನ್ನಿ ನೋಡೋಣ. ಹಾಲಿಗೆ ರೀಚ್ ಆದ್ವಿ ನಾವಿವಾಗ. ಆ್ಯಂಡ್ ಜೋಡಿ ಅಂತೂ ಇಬ್ಬರು ಸಖತ್ತಾಗಿ ಕಾಣ್ತಾ ಇದ್ರು. ಸ್ಪೆಷಲಿ ಮದುಮಗಳು ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಸೊ ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಡಲಿ ಅಂತ ಹೇಳಿಬಿಟ್ಟು ಹಾರೈಸಿ. ಓಕೆ ಫ್ರೆಂಡ್ಸ್, ಮದುವೆಗೆ ಹೋಗಿ ಬಂದ್ವಿ. ಆವಾಗ ರೀಚ್ ಆಗಿದ್ವಿ. ಸ್ವಲ್ಪ ಫೋಟೋ ಶೂಟ್ ಏನಿದೆ ನೋಡಿ, ಸ್ವಲ್ಪ ಹೆಚ್ಚು ಏನೂ ಇಲ್ಲ, ಸ್ವಲ್ಪ ಫೋಟೋ ಶೂಟ್ ಮಾಡಿದೆ. ಆ್ಯಂಡ್ ತುಂಬ ರಶ್ ಕೂಡ ಇತ್ತು ಇವತ್ತು. ಸೋಮವಾರ ಆದ್ದರಿಂದ ಸಂತೆ ಬೇರೆ, ಆ್ಯಂಡ್ ತುಂಬ ಮದುವೆ ಕೂಡ ಇತ್ತು ಅಂತ ಅನಿಸುತ್ತೆ ನನಗೆ. ಏನೋ ಹೌಸ್ ವಾರ್ಮಿಂಗ್, ಗೃಹ ಪ್ರವೇಶ ಇದೆಲ್ಲ ಸಿಕ್ಕಾಪಟ್ಟೆ ಇತ್ತು ಅಂತ ಅನಿಸುತ್ತೆ ನನಗೆ ಇವತ್ತಿನ ದಿನ. ಆ್ಯಂಡ್ ಹೋಗಿ ಬಂದ್ವಿ. ಇನ್ನು ಮುಂದಿನ ಕೆಲಸ ಆಗಬೇಕಷ್ಟೇ. ಇನ್ನು ಅನ್ನ ಇಡಬೇಕು, ಪದಾರ್ಥ ಆಗಬೇಕು, ಅದೆಲ್ಲ ಆಗಬೇಕಷ್ಟೇ. ಆ್ಯಂಡ್ ಮನೆಯಲ್ಲೇನಿದೆ ಅಸ್ತವ್ಯಸ್ತ ಆಗೋಗಿದೆ. ಹಾಗೆ ಫಂಕ್ಷನ್ಸ್ ಎಲ್ಲ ಮುಗೀತು. ಇನ್ನು ನಿಶಾಳಿಗೆ ಸ್ಕೂಲ್ ಶುರು ಆಗುತ್ತೆ, ಅದಕ್ಕೆ ಅವಳನ್ನು ಪ್ರಿಪೇರ್ ಮಾಡಬೇಕು, ನಾನು ಪ್ರಿಪೇರ್ ಆಗಬೇಕು. ನೋಡೋಣ ಮುಂದೆ ಬರುವ ದಿನಗಳು ಹೇಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನ್ನಲ್ಲಿ ನೆಕ್ ಪೀಸ್ ಏನಿತ್ತು ನೋಡಿ, ಅದನ್ನ ತೆಗೆದೆ. ನಾನು ಶೆಕೆಯಿಂದ ತಡೆಯೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನ ತೆಗೆದೆ.